ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ ವರ್ಧನ್ ಕರಿಯರ್ ಅಕಾಡೆಮಿ ಬೀದರ್ನಿಂದ ನಾನು ನಿಮ್ಮ ಮೌಲಪ್ಪ. ವಿಶೇಷವಾಗಿ ಇವತ್ತು ಇತಿಹಾಸದಲ್ಲಿ, ಅದು ಆಧುನಿಕ ಭಾರತ ಇತಿಹಾಸದಲ್ಲಿ ಬ್ರಿಟಿಷರಿಗೆ ಮೂಲವಾಗಿ, ಬ್ರಿಟಿಷ್ ಕಂಪನಿಗೆ ಮೂಲವಾಗಿ ಒಂದು ಕಡೆ ಲಾಭ ಆದ್ರೆ ಇನ್ನೊಂದು ಕಡೆ ಲಾಸ್ ಆಗುವಂತ ಒಂದು ಆ ಸನ್ನಿವೇಶವನ್ನ ಇಲ್ಲಿ ನೋಡ್ತೀವಿ. ಓಕೆನಾ? ಸೊ ಈ ಒಂದು ಕದನದಿಂದ ಭಾರತದಲ್ಲಿ ಯಾವ ರೀತಿ ಒಗ್ಗಟ್ಟನ್ನ ಬೆಳೆಯಿತು ಅಂದ್ರೆ ಈ ಒಂದು 1857 ಪ್ರಥಮ ಸ್ವತಂತ್ರ ಸಂಗ್ರಾಮ ಸಂಬಂಧಪಟ್ಟಿರುವಂತಹ ಕೆಲವೊಂದು ಪ್ರಶ್ನೆಗಳನ್ನ ಈ ಟಾಪಿಕ್ ಮೇಲೆ ಕೇಳಲಾಗುತ್ತೆ. ಹೌದಲ್ಲ ಸ್ನೇಹಿತರೆ? ಹಾಗಾದ್ರೆ ಬನ್ನಿ, ಈಗ ನಾವು 1857 ಪ್ರಥಮ ಸ್ವತಂತ್ರ ಸಂಗ್ರಾಮಕ್ಕೆ ಕಾರಣಗಳೇನು, ಪರಿಣಾಮಗಳೇನು, ಇದರ ಬಗ್ಗೆ ಕೂಲಂಕುಷವಾಗಿ ಅಧ್ಯಯನವನ್ನ ಮಾಡೋಣ. ಮೊದಲನೇದಾಗಿ ಸ್ನೇಹಿತರೆ, ಇದರ ಹಿನ್ನೆಲೆಯನ್ನ ತಿಳ್ಕೊಳ್ಳೋಣ. ಅಂದ್ರೆ ಭಾರತದಲ್ಲಿ ಬ್ರಿಟಿಷರ ಏನು ಇವ್ರದ್ದು ಏನಪ್ಪಾ ಅಂದ್ರೆ ತನ್ನ ಸಾಮ್ರಾಜ್ಯ, ತನ್ನ ಕಂಪನಿಯ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡುವಂತ ಉದ್ದೇಶಗಳನ್ನ ಇವ್ರು ಇಟ್ಕೊಂಡಿದ್ರು. ಗೊತ್ತಾಗುತ್ತಲ್ಲ? ಈ ಉದ್ದೇಶದಿಂದ ಕೆಲವೊಂದು ಇವ್ರ ಆಕ್ಟ್ ಗಳನ್ನ, ಕಾನೂನುಗಳನ್ನ ಜಾರಿಗೆ ಮಾಡ್ತಾರೆ. ಅವು ಯಾವಾಗ ಅಂತಂದ್ರೆ, ಒಂದೇದು ಸಹಾಯಕ ಸೈನ್ಯ ಪದ್ಧತಿ. ಇದನ್ನ ಲಾರ್ಡ್ ವೆಲೆಸ್ಲಿ ತಂದಿರ್ತಾನೆ. ಎಷ್ಟಂದ್ರೆ 1798ರಲ್ಲಿ. ಇದ್ರ ಉದ್ದೇಶ ಏನು ಅಂದ್ರೆ, ಆ ರಾಜ್ಯರು ಬ್ರಿಟಿಷ್ ಸೈನ್ಯವನ್ನು ತನ್ನಲ್ಲಿ ಇಟ್ಕೋಬೇಕು. ಆ ಸೈನಿಕರಿಗೆ ಊಟ ಎಲ್ಲವನ್ನ, ವೆಚ್ಚವನ್ನ, ಅವರ ವೇತನವನ್ನ, ಬಟ್ಟೆ, ಊಟ, ವಸತಿ ಎಲ್ಲವನ್ನ ಕೊಡಬೇಕು. ಮತ್ತೆ ಅದ್ರ ಜೊತೆಗೆ ಅವ್ರ ಮೇಲೆ ಯಾರಾದ್ರೂ ದಾಳಿ ಮಾಡಿದ್ರೆ ಬ್ರಿಟಿಷರಿಗೆ ಸೈನಿಕರನ್ನ ಸಪೋರ್ಟ್ ತಗೊಂಡು ಅದಕ್ಕೆ ಕಂಪನಿ ಲಿಂಕ್ ಅನ್ನ ಇದು ಮಾಡಬೇಕು ಅಂತ ಒಂದು ಉದ್ದೇಶನ ಬೆಳೆಸಲಾಗುತ್ತೆ. ಹಾಗಾದ್ರೆ ಇನ್ನೊಂದು ಬರುತ್ತೆ, ಏನು ಸ್ನೇಹಿತರೆ ಅಂತಂದ್ರೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ ಅನ್ನೋದನ್ನ ನಾವು ನೋಡ್ತೀವಿ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ಇದು ಲಾರ್ಡ್ ಡಾಲ್ಹೌಸಿ ಜಾರಿಗೆ ತರ್ತಾನೆ. ಏನಿದ್ರ ಉದ್ದೇಶ ಅಂದ್ರೆ, ಪ್ರಾಂತೀಯವಾಗಿರುವಂತಹ ಒಬ್ಬ ರಾಜನು ತೀರಿಕೊಂಡ ನಂತರ ಅವನಿಗೆ ಗಂಡ ಸಂತಾನ ಇರಲಾರದ ಕಾರಣ ಆ ಒಂದು ರಾಜ್ಯವನ್ನ ಮುಟುಕುಗೊಳಿಸುವಂಥದ್ದು. ಇನ್ನೊಂದು ಕಡೆ ಏನಂತಂದ್ರೆ, ಒಂದ್ ವೇಳೆ ಆ ರಾಜ್ಯ ಅಂಶವನ್ನ ಬೆಳೆಸಬೇಕಾಗಿ ಇನ್ನೊಂದು ಮಗುವನ್ನ ದತ್ತು ತೊಗೊಂಡ್ರೆ ಅದು ರಾಜ್ಯ ಅನಿಸಿಕೊಳ್ಳುವುದಿಲ್ಲ, ರಾಜ್ಯ ಅಂದ್ರೆ ರಾಜನು ಅನಿಸಿಕೊಳ್ಳುವುದಿಲ್ಲ ಅಂತ ಈ ಒಂದು ಕಾಯ್ದೆಯನ್ನ ಜಾರಿ ತರಲಾಗುತ್ತೆ. ಸೊ ಸುಮಾರು ಇದ್ರ ಬಗ್ಗೆ ನಾನು ಮುಂದೆ ನಿಮ್ಗೆ ರಾಜಕೀಕರಣದಲ್ಲಿ ಹೇಳ್ತೀನಿ ಯಾವ ಮನೆಗಳನ್ನ ಇದಾಯ್ತು ಅಂತ. ಸೊ ಅದಾದ ನಂತರ ಇದಕ್ಕೆ ಇಮಾನ್ ಕಮಿಷನ್ ನೇಮಕ. ಅಂದ್ರೆ ಇದ್ರ ಜೊತೆಗೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ಭೂಮಿ ಏನಿರುತ್ತಲ್ಲ, ಆ ಭೂಮಿ ಜಮೀನ್ದಾರರು ಅಂತ ಇರ್ತಿದ್ರು. ಕುವರ್ ಸಿಂಗ್ ಆಗಿರ್ಬೋದು, ನಾನು ಹೇಳ್ತೀನಲ್ವಿ ಬಿರಾದಲ್ಲ ಹೇಳುವಾಗ, ನಿಮಗೆ ಕಾರಣಗಳನ್ನ ಹೇಳುವಾಗ ಹೇಳ್ತೀನಿ, ಅದ್ರ ಯುದ್ಧ ಘಟನೆ ಹೇಳುವಾಗ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ, ಇಲ್ಲಿ ಭೂಮಿ ಅವನ ಹೆಸರಲ್ಲಿ ಇರ್ಬೇಕು, ಬೇನಾಮಿ ಇರಬಾರ್ದು. ಬೇನಾಮಿ ಇತ್ತು ಅಂತಂದ್ರೆ ಅದು ಎಲ್ಲವನ್ನ ಬ್ರಿಟಿಷ್ ಕಂಪನಿ, ಈಸ್ಟ್ ಇಂಡಿಯಾ ಕಂಪನಿ ಅದನ್ನ ಮುಟುಕುಗೊಳಿಸ್ತಿತ್ತು, ಅದನ್ನ ತೆಗೆದುಕೊಳ್ತಿತ್ತು. ಅದ್ರೊಳಗೆ ಶಸ್ತ್ರಾಸ್ತ್ರಗಳ ನಿಷೇಧ ಅಂತಂದ್ರೆ ಇಲ್ಲಿ ಏನ್ ಬರುತ್ತೆ, 4ನೇ ಪಾಯಿಂಟ್ ಅಂದ್ರೆ ಶಸ್ತ್ರಾಸ್ತ್ರಗಳ ಅಂದ್ರೆ ರಾಜರುಗಳು ಏನು ಬಹಳ ಅಂದ್ರೆ 1757ರಲ್ಲಿ ಪ್ಲಾಸಿ ಕದನ ಆಯ್ತಲ್ಲ, ಆ ಪ್ಲಾಸಿ ಕದನದಿಂದ ಬ್ರಿಟಿಷರು ಸುಮಾರು 100 ವರ್ಷಗಳಾಗುತ್ತ್ರಿ. ಆ 100 ವರ್ಷದಲ್ಲಿ ಎಷ್ಟೋ ಗಳಿಸಿರ್ಬಹುದಲ್ವಾ, ಎಷ್ಟೋ ಪ್ಲಾನ್ ಮಾಡಿರ್ಬಹುದಲ್ಲ. ಇಷ್ಟೆಲ್ಲ ಇದ್ರೂ ಸಹ ಬ್ರಿಟಿಷರು ತನ್ನದೇ ಆದ ಒಂದು ವ್ಯಕ್ತಿತ್ವನ ಬೆಳೆಸ್ಕೊಂಡು ತನ್ನದೇ ಆದ ಒಂದು ಸಾಮ್ರಾಜ್ಯನ ಕಟ್ಕೊಂಡಿದ್ರು. 100 ವರ್ಷಗಳ ನಂತರದಲ್ಲಿ ಇದು ಬರುವಂತ ವಾರ ಆಗುತ್ತೆ, ಯುದ್ಧ ಆಗುತ್ತೆ, ಕದನವಾಗುತ್ತೆ. ಹೌದಾ? ಸೊ ಹಾಗಾದ್ರೆ ಇಲ್ಲಿ ಮೂಲವಾಗಿ ನಾವ್ ಏನ್ ನೋಡ್ತೀವಿ ಅಂದ್ರೆ, ಶಸ್ತ್ರಾಸ್ತ್ರಗಳ ನಿಷೇಧ. ಯಾವ ರಾಜ್ಯಗಳು ಶಸ್ತ್ರಾಸ್ತ್ರಗಳನ್ನ ಇಟ್ಕೊಳ್ಬಾರ್ದು, ಇಟ್ಕೊಂಡ್ರೆ ಅವ್ರ ಮೇಲೆ ಬ್ರಿಟಿಷರ್ ದಾಳಿ ಮಾಡುತ್ತೆ, ಎಲ್ಲ ರೂಲ್ಸ್ ಗಳನ್ನ ಇಲ್ಲಿ ಕಾಯ್ದೆದಲ್ಲಿ ನೋಡ್ತೀವಿ. ಬಿರುದು ಮತ್ತು ಬಾಹುಲಿಗಳ ರದ್ದು ಅಂತಂದ್ರೆ, ರಾಜನಿಗೆ ಆ ಮುಟುಕುಗೊಳಿಸಿದ ನಂತರ, ಒಬ್ಬ ರಾಜ ಹೋದ ನಂತರ ಇನ್ನೊಂದು ರಾಜ ಬಂದ ನಂತರ ಅವನಿಗೆ ಸವಲತ್ತುಗಳು, ಬಿರುದುಗಳು ಇರಲಾರದು. ಕೆಲವು ಸುಲ್ತಾನ ಬಿರುದುಗಳಿರ್ಬಹುದು, ನವಾಬ ಬಿರುದುಗಳಿರ್ಬಹುದು, ಇವೆಲ್ಲ ಬಿರುದುಗಳನ್ನ ರದ್ದುಪಡಿಸುವಂಥದ್ದು, ಬ್ರಿಟಿಷರು ಕೊಟ್ಟಿರುವಂತ ಅಥವಾ ಪರಂಪರವಾಗಿರುವಂತ ಬಿರುದುಗಳನ್ನ ರದ್ದುಪಡಿಸುವುದು. ಮತ್ತೆ ಅದ್ರ ಜೊತೆಗೆ ಇನ್ನೊಂದು ಪಾಯಿಂಟ್ ಇದನ್ನು, ಬಾಹುಲಿಗಳ ರದ್ದು ಅಂದ್ರೆ ಇಲ್ಲಿ ವೇತನ ಕೊಡ್ತಾ ಇದ್ರಲ್ಲ, ನಿವೃತ್ತಿ ವೇತನ ಅಂತ ಇರುತ್ತೆ, ಇಯರ್ ವೆಜ್. ಓಕೆ, ಆ ನಿವೃತ್ತಿ ವೇತನವನ್ನು ಸಹ ಇವರು ಕಡಿತಗೊಳಿಸಿದ್ರು, ಬಂದ್ ಮಾಡಿದ್ರು. ಇಷ್ಟೆಲ್ಲ ಒಂದು ಹಿನ್ನೆಲೆಯನ್ನ ನಾವು ಪ್ರಥಮ ಸ್ವತಂತ್ರ ಸಂಗ್ರಾಮ 1857 ಒಂದು ದಂಗೆಗೆ ಹಿನ್ನೆಲೆಯನ್ನು ನೋಡಿದಾಗ ಇವೆಲ್ಲ ಕಾರಣಗಳು, ಇವೆಲ್ಲ ಒಂದು ಹಿನ್ನೆಲೆಯನ್ನ ನೋಡ್ತೀವಿ. ಕಾರಣ ಬಂದಾಗ ನಾನು ಹೇಳ್ತೀನಿ. ಅದ್ರ ಜೊತೆಗೆ ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್, ಇದು ಸಂಪೂರ್ಣವಾಗಿ ನಮ್ಮ ಮಾಹಿತಿಯನ್ನ 1857 ಪ್ರಥಮ ಸ್ವತಂತ್ರ ಸಂಗ್ರಾಮಕ್ಕೆ ಸಂಪೂರ್ಣವಾಗಿ ಮಾಹಿತಿ ಯಾವ ಒಂದು ಪುಸ್ತಕದಲ್ಲಿ ದೊರೆಯುತ್ತೆ ಅಂದ್ರೆ, ಇಲ್ಲಿ ನೋಡಿ ಸ್ನೇಹಿತರೆ, 1857 ಪುಸ್ತಕ ಯಾರ್ದು ಅಂದ್ರ SN ಸೇನ್ ಅವರ. ಈ ಪುಸ್ತಕದಲ್ಲಿ ಮೂಲವಾಗಿ ಎಲ್ಲಾ ಮಾಹಿತಿಗಳನ್ನ
ಕೊಡಲಾಗಿದೆ. ಹೌದಾ? ಅದ್ರ ಜೊತೆ ಇನ್ನೊಂದು ಕಡೆ ಅಂದ್ರೆ ದ ಇಂಡಿಯನ್ ವಾರ್ ಆಫ್ ಇಂಡಿಪೆಂಡೆನ್ಸ್ 1857 ಅಲ್ಲಿ ಇಲ್ಲಿ ಯಾರು ಬರ್ದಿದ್ದಾರೆ ಅಂದ್ರೆ ಮೂಲವಾಗಿ ಯಾರಂದ್ರೆ ವಿ ಡಿ ಸಾವರ್ಕರ್ ಅವರು ಬರೆದಿರುವಂತ ಪುಸ್ತಕವನ್ನ ನಾವು ನೋಡ್ತೀವಿ. ಅದ್ರ ಜೊತೆಗೆ ಅದರ ಡಿಸ್ಕವರಿ ಆಫ್ ಇಂಡಿಯಾ ಪುಸ್ತಕದ ನೆಹರೂಜಿ ಅವರು ಏನ್ ಬರೀತಾರೆ ಅಂದ್ರೆ ಭಾರತ ಇದೊಂದು ಕ್ರಾಂತಿಕಾರಿಯಾಗಿರುವಂತ ಬೆಳವಣಿಗೆ ಅಂತ ಕರೀತಾರೆ. ಸೊ ಇದನ್ನ ನಾವು ನೆನ್ಪಿಡ್ಬೇಕಾಗತ್ತೆ ಈ ಬುಕ್ಗಳನ್ನ. ಓಕೆ, ಸೊ ನೆಕ್ಸ್ಟ್ ಈ ಸಿಪಾಯಿ ದಂಗೆ ಅಂದವ್ರು ಯಾರು? ಮೊದಲೇದಾಗಿ ಈಗ ಸ್ವಲ್ಪ ಹಿನ್ನೆಲೆ ಆದ ನಂತರ ನೋಡ್ತೀವಿ. ಸಿಪಾಯಿ ದಂಗೆ ಎಂದವ್ರು ಯಾರು ಅಂದ್ರೆ ಬ್ರಿಟಿಷರು. ಇದು ಭಾರತ ಸ್ವತಂತ್ರ ಸಂಗ್ರಾಮ ಅಲ್ಲ, ಇದು ಸ್ವತಂತ್ರಕ್ಕಾಗಿ ಹೋರಾಡಿದಲ್ಲ, ಕೇವಲ ಸಿಪಾಯಿ ದಂಗೆ ಅಂತ ಹೇಳಲಾಗುತ್ತೆ. ಯಾಕೆ ಸಿಪಾಯಿ ದಂಗೆ ಮುಂದೆ ಬಂದಾಗ ನಾನು ತಾತ್ಕಾಲಿಕರಣ ಸೈನಿಕರಣದಲ್ಲಿ ನಾನು ನಿಮ್ಗೆ ವಿವರಣೆಯನ್ನು ಮಾಡ್ತೀನಿ. ಹಾಗಾದ್ರೆ ಈಗ ಭಾರತದ ನಾವುಗಳು ಏನ್ ಹೇಳ್ತೀವಿ ಅಂದ್ರೆ ಇದು ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮ ಎಂದವರು ನಾವು. ಓಕೆ, ಈ ಭಾರತೀಯರಲ್ಲಿ ಮೂಲವಾಗಿ ಭಾರತೀಯರಲ್ಲಿ 1857 ಹಂಗೆ ಇದು ಭಾರತೀಯರ ಸ್ವತಂತ್ರದ ಹಂಗೆ ಅಲ್ಲ ಅಂತ ನಮ್ಮ ಭಾರತೀಯರೊಬ್ಬ ಇತಿಹಾಸ ತಜ್ಞರು ಹೇಳ್ತಾರೆ. ಅವ್ರು ಯಾರು ಅಂತಂದ್ರ SR ಮಹಜುಂದಾರ್ ಹೇಳ್ತಾರೆ. ಇದು ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮ ಅಲ್ಲ, ಯಾಕಂದ್ರೆ ಇದು ಉತ್ತರ ಭಾರತದಲ್ಲಿ ಮಾತ್ರ ವ್ಯಾಪಿತಗೊಂಡಿದ್ದು. ಇದು ಇಲ್ಲಿ ಒಂದು ನಿರ್ದಿಷ್ಟವಾದ ನಾಯಕತ್ವ, ಗುರಿ, ಉದ್ದೇಶಗಳು ಏನು ಇರ್ಲಿಲ್ಲ. ಹಾಗಾಗಿ ನಾನು ಇದಕ್ಕೆ ಸ್ವತಂತ್ರ ಸಂಗ್ರಾಮ ಅನ್ನುವುದಿಲ್ಲ ಅಂತ ಇಲ್ಲಿ ಮಹಜುಂದಾರ್ ಅವರು ಹೇಳ್ತಾರೆ. ಅದ್ರ ಜೊತೆಗೆ ಗಾಂಧೀಜಿಯವರು ಏನ್ ಹೇಳಿದಾರೆ ಇದ್ರ ಬಗ್ಗೆ ಅಂತಂದ್ರೆ ತಲೆಗಿಟ್ಕೊಳ್ಳಿ. ಈ ಪ್ರಥಮ ಸ್ವತಂತ್ರ ಸಂಗ್ರಾಮ 1857ರಲ್ಲಿ ಆ ಒಂದು ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು ಗಾಂಧೀಜಿಯವರು ಹೇಳಿದ್ರೆ ಸ್ವತಂತ್ರದ ಚಿಲುಮೆ ಅಂತ ಕರೆದಿದ್ದಾರೆ. ಈ ಒಂದು ದಂಗೆಗೆ ಸ್ವತಂತ್ರದ ಚಿಲುಮೆ ಅಂತ ಗಾಂಧೀಜಿಯವರು ಕರೆದಿದ್ದಾರೆ. ಅದಾದ ನಂತರ ಅಷ್ಟೇ ಅಲ್ಲದೆ ಸುಮಾರು ಇಷ್ಟೆಲ್ಲವನ್ನ ತಿಳ್ಕೊಂಡಾಗ ಹಾಗಾದ್ರೆ 1857ರ ಒಂದು ದಂಗೆ ಕಾರಣಗಳು ಅಂದ್ರೆ ರಾಜಕೀಯ ಕಾರಣಗಳನ್ನು ನೋಡ್ತೀವಿ ನಾವು. ರಾಜಕೀಯ ಕಾರಣದಲ್ಲಿ ಮೊದಲೇ ಪಾಯಿಂಟ್ ನೋಡಿ, ರಾಜಕೀಯ ಕಾರಣಗಳು. ಅದರಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ಇದು ಡಾಲ್ ಹೌಸಿ ಅಂತ ಹೇಳಿದ್ದೆ ನಾನು. ಅದನ್ನ ಯಾವಾಗ ಬಂತು ಮುಂದೆ ಮತ್ತೆ ಕಂಟಿನ್ಯೂ ಮಾಡೋದು ನಿಮ್ ಕ್ಲಾಸ್ ಅಲ್ಲಿ ಹೇಳ್ತಾ ಇರ್ತೀನಿ. ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಒಂದು ನಿಯಮದ ಪ್ರಕಾರ ಅಂದ್ರೆ ನಾನು ಹೀಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮ್ಗೆ. ಹಾಗಾದ್ರೆ ಸತಾರ ಫಸ್ಟ್ ಒಳಗೊಂಡ ಒಂದು ರಾಜ್ಯ ಈ ಒಂದು ಕಾನೂನಿಗೆ ಸತಾರ, ನಾಗಪುರ್, ಝಾನ್ಸಿ, ಜೈಪುರ್ ಇತ್ಯಾದಿ ನಗರಗಳು. ಅದರಲ್ಲಿ 2ನೇ ಪೇಸಿಗೆಯ ಬಾಜಿರಾವನ ದತ್ತು ಪುತ್ರನಾದ ನಾನಾ ಸಾಹೇಬರಿಗೆ ಬಹಳಷ್ಟು ಇದು ಆಗಿರುವಂತ. ಅದು ಝಾನ್ಸಿ ಬಾಯಿ ಲಕ್ಷ್ಮೀಬಾಯಿ ನೋಡ್ತಿದೀವಿ. ಅಲ್ಲಿ ದಾಮೋದರ್ ಎಂಬ ಒಂದು ಮಗುವನ್ನ ದತ್ತು ಪಡ್ಕೋತಾರೆ. ಅಲ್ಲಿ ಝಾನ್ಸಿಯಲ್ಲಿ ಅದನ್ನ ವಿವರಣೆ ಮಾಡುವಾಗ ಹೇಳ್ತೀನಿ. ಸೊ ಆಡಳಿತಾತ್ಮಕ ಕಾರಣಗಳು ಅಂತ ತಿಳ್ಕೊಂಡಾಗ ಹೊಸ ಆಡಳಿತಾತ್ಮಕ ಕಾರಣಗಳನ್ನ ನಾವು ನೋಡ್ಬೇಕಾಗುತ್ತೆ. ಬ್ರಿಟಿಷರಲ್ಲಿ ಅಂದ್ರೆ ಬ್ರಿಟಿಷರ ಸೈನಿಕರು ಎಷ್ಟಿದ್ರು ಗೊತ್ತಾ? ಓವರ್ ಆಲ್ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಸೈನಿಕರು ಎಷ್ಟಿತ್ತು ಅಂದ್ರೆ ನೀವು ತಲೆಗಿಟ್ಕೊಳ್ಳಿ 2,73,000 ಸೈನಿಕರಿದ್ರು. ಓಕೆ, ಸೊ 2,73,000 ಸೈನಿಕರು ಇದ್ರು. ಓಕೆ, ಇದನ್ನ ನಾನು ವಿವರಣೆ ಮಾಡುವಾಗ ನಿಮ್ಗೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಆಡಳಿತ ಕಾರಣಗಳು ಅದೇ ಕೇಳ್ತಿದ್ರಿ ಸರ್ ಅಂದ್ರೆ ಹೊಸ ಆಡಳಿತ ಪದ್ಧತಿಗಳಲ್ಲಿ ಸೈನಿಕರಿಗೆ ಅದು ನಾನು ಹೇಳುವಾಗ ವಿವರಣೆ ಮಾಡ್ತೀನಿ. ಹೊಸ ಆಡಳಿತ ಪದ್ಧತಿಗೆ ಜಾರಿಗಳು ಇವು ಕೆಲವೊಂದು ಕಾಯ್ದೆಗಳನ್ನ ನಾವು ನೋಡಿದೀವಿ. ಆಂಗ್ಲ ನೌಕರರು ಭಾರತೀಯ ವೇತನದ ನಡುವೆ ಬಹಳ ತಾರತಮ್ಯ ಇತ್ತು. ಆಡಳಿತ ಮಾಡಕ್ಕೆ ನಾವು ಬೇಕು, ಎಲ್ಲದಕ್ಕೆ ನಾವು ಬೇಕೋ, ಹಾಗಾದ್ರೆ ನಮ್ಗೆ ಸರಿ ಸಮಾನದ ವೇತನ ಇಲ್ಲ ಅಂತ ಹೇಳಲಾಗುತ್ತೆ. ಅದ್ರೊಳಗೆ ಕಾನೂನು ಮುಂದೆ ಎಲ್ಲರೂ ಸಮಾನರು, ಇವರು ಜಾತಿ ಧರ್ಮ ಯಾವುದು ಬೇಡ. ಆಡಳಿತ ಮಾಡುವಾಗ ಎಲ್ಲ ಇಲ್ಲಿ ಕ್ರೈಸ್ತರು, ಇಸ್ಲಾಂ ಯಾವ ಧರ್ಮಗಳ ಭೇದವೋ ಬೇಡ ಅಂತ ತಿಳ್ಕೊಂಡು ಇದೊಂದು ಕಾರಣ ಆಯ್ತು ಅಂತ ನಾವು ಆಡಳಿತ ಕಾರಣ ಬಹಳ ಬರುತ್ತೆ. ಅದರಲ್ಲಿ ಇದನ್ನ ನಾವು ನೋಡ್ತೀವಿ. ಹಾಗಾದ್ರೆ ಆರ್ಥಿಕ ಕಾರಣಗಳೇನು? 3ನೇ ಪಾಯಿಂಟ್ ಏನ್ ಬರುತ್ತೆ ಈಗ? 1ನೇ ಪಾಯಿಂಟ್ ರಾಜಕೀಯ ಕಾರಣ, 2ನೇ ಪಾಯಿಂಟ್ ಆಡಳಿತಾತ್ಮಕ ಕಾರಣ, ಮತ್ತು 3ನೇ ಪಾಯಿಂಟ್ ಏನಾಗುತ್ತೆ ಅಂದ್ರೆ ಆರ್ಥಿಕ ಕಾರಣಗಳು. ಈ ಆರ್ಥಿಕ ಕಾರಣಗಳು ಏನದು? ಆರ್ಥಿಕದ ಎಫೆಕ್ಟ್ ಏನಾಯ್ತು ನಮಗೆ ಅಂತಂದ್ರೆ ಕಚ್ಚಾ ವಸ್ತುಗಳ ಲೂಟಿ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಬ್ರಿಟಿಷರು. ಯಾಕಂದ್ರೆ ತಂತ್ರಜ್ಞಾನ, ಟೆಕ್ನಾಲಜಿ ಇರುವಂತ ತಂತ್ರಜ್ಞಾನ ಬೆಳೆಸ್ಕೊಂಡಿರುವಂತ ಆಧುನಿಕ ವಿಜ್ಞಾನ ಸೈನ್ಸ್ ಅನ್ನ ಬೆಳೆಸ್ಕೊಂಡಿರುವಂತ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಕಚ್ಚಾ ವಸ್ತುಗಳನ್ನ ಒಯ್ದು ಪಕ್ಕಾ ವಸ್ತುಗಳನ್ನ ಮಾಡಿ ಅದೇ ವಸ್ತುಗಳನ್ನ ಭಾರತಕ್ಕೆ ಮಾರುತ್ತಿದ್ರು. ಆ ರೀತಿ ನೋಡಿ ಕೈಗಾರಿಕೆಗಳ ಅವನತಿ ಅಂದ್ರೆ ಸುಮಾರು ಭಾರತದಲ್ಲಿ ಗುಡಿ ಕೈಗಾರಿಕೆಗಳು ಇರ್ಬೋದು, ನೇಯ್ಗೆ ಇರ್ಬೋದು, ಸುಮಾರು ನೇಯ್ಗೆ ಇರ್ಬೋದು, ಬಟ್ಟೆ ಇವು ಎಲ್ಲ ಇರ್ಬೋದು, ಅವೆಲ್ಲ ಹೊಲಿಗೆ ಇರ್ಬೋದು, ಅವೆಲ್ಲ ಏನಾಗುತ್ತೆ ಅಂದ್ರೆ ಅವನತಿ ಹೊಂದುತ್ತೆ. ಅಂದ್ರೆ ಒಂದು ಇತಿಹಾಸಕಾರರ ಪ್ರಕಾರ ಸುಮಾರು 7,000 ಕೈಗಡಿ ಅಂದ್ರೆ ಮಡಿಕೆ ಮಾಡೋದು ಅವೆಲ್ಲ ಅಂದ್ರೆ ಎಲ್ಲವನ್ನ
ಇವೆಲ್ಲ ನಮ್ಮ ಆರ್ಥಿಕವಾಗಿ ನಮ್ಮ ಕೈಗಾರಿಕೆಗಳು ಮುಚ್ಕೊಂಡ್ ಬಿಟ್ಟು ಒಂದು ಸುಮಾರು 7 ಕೈಗಾರಿಕೆ, ಅದು ಗೊತ್ತಾಗುತ್ತೆ 7,000 ಒಂದು ನಮ್ಮ ಸಣ್ಣ ಪುಟ್ಟ ಕಂಪನಿಗಳ ಹತ್ರ ಇರುವಂತದೆಲ್ಲ ಕ್ಲೋಸ್ ಆಗ್ಬಿಡ್ತು ಅಂತ ಹೇಳಲಾಗುತ್ತೆ. ಅದಕ್ಕೆ ಬಡತನ ಮತ್ತು ನಿರುದ್ಯೋಗ ಸ್ಟಾರ್ಟ್ ಆಗುತ್ತೆ. ಅದ್ರ ಜೊತೆಗೆ ಬ್ರಿಟಿಷರು ಬಹಳ ಕಾಯ್ದೆಗಳನ್ನ ತಂದಿರ್ತಾರೆ. ಆ ಕಾಯ್ದೆಗಳ ಮೂಲಕ ಇವೆಲ್ಲ ನಾವು ನೋಡಬಹುದು.